ಹಾಯ್, ವೆಲ್ಕಮ್ ಬ್ಯಾಕ್ ಎಲ್ರಿಗೂ ಡೇ 14ಗೆ. ಸೊ ಇವತ್ತಿನ ಮೆಣಸಿಂದು ತಳಿ ಬಂದ್ಬಿಟ್ಟು ಗ್ರಾಫ್ಟೆಡ್ ಪೆಪ್ಪರ್. ಆ್ಯಕ್ಚುಲಿ ಈ ತಳಿ ಅಂತ ಏನಿಲ್ಲ. ಸೊ ಇದನ್ನು ಹಿಪ್ಲಿ ಗಿಡ ಇರುತ್ತಲ್ಲ, ಹಿಪ್ಲಿ ಗಿಡಕ್ಕೆ ಗ್ರಾಫ್ಟಿಂಗ್ ಮಾಡಿರೋದು, ಅಂದರೆ ಕಸಿ ಕಟ್ಟಿರುವಂಥದ್ದು. ಹಿಪ್ಲಿ ಗಿಡ ಬಂದು ಒಂದು ಆಯುರ್ವೇದಿಕ್ ಗಿಡ. ಸೊ ಬೇರೆ ಬೇರೆ ಔಷಧಿ ಇದಕ್ಕೆಲ್ಲ ಬಳಸ್ತಾರೆ ಹಿಪ್ಲಿ ಗಿಡನ. ಸೊ ಅದು ಕೂಡ ಪೈಪರ್ನಿರ್ಗಮ್ ಜಾತಿಗೆ ಸೇರಿದಂಥದ್ದು, ಅಂದರೆ ಮೆಣಸಿನ ಜಾತಿಗೆ ಸೇರಿದಂಥದ್ದು. ಸೊ ಅದೇ ತಳಿನ ನಿಮಗೆ ಇಲ್ಲಿ ಕಸಿ ಕಟ್ಟಿರುವಂಥದ್ದು, ಏನು P1 ಪಣಿಯೂರ್ 1 ಏನಿದೆ. ಸೊ ಅದನ್ನು ಗ್ರಾಫ್ಟಿಂಗ್ ಮಾಡಿರೋದು ಯಾವುದು ಹಿಪ್ಲಿ ಗಿಡಕ್ಕೆ ಕಸಿ ಮಾಡಿದಾಗ ಸೊ ಅದರಿಂದ ಗ್ರೋತ್ ಆಗಿರುವಂಥ ಬಳ್ಳಿನೇ P1 ಆಗಿ ಬರುತ್ತೆ. ಸೊ ನಿಮಗೆ P1 ಅಂತಾನೆ ಅಲ್ಲ, ಸೊ ಹಿಪ್ಲಿ ಗಿಡಕ್ಕೆ ಬೇರೆ ಯಾವುದೇ ತಳಿನಾದ್ರೂ ಮತ್ತೆ ನಿಮಗೆ ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಏನು ಬರೋದಿಲ್ಲ. ಏನಕ್ಕೆ ಅಂದ್ರೆ ಇದು ಆಕ್ಚುಲಿ ಪಣಿಯೂರ್ 1 ಆಗಿರೋದ್ರಿಂದ ಮೇಲ್ಗಡೆ ಗಿಡ. ಸೊ ನಿಮಗೆ ಪಣಿಯೂರ್ 1 ಅಲ್ಲಿ ಯಾವ ತರ ಫಸಲು ಬರುತ್ತೆ ಅದೇ ತರ ಫಸಲು ಕೂಡ ಈ ಬೀಳಲು ಬರುತ್ತೆ. ಸೊ ಕೆಲವೊಬ್ರು ಹೇಳ್ತಾರೆ ಕಸಿ ಬೀಳು ಸ್ವಲ್ಪ ಫಸಲು ಕಡಿಮೆ ಅಂತ. ಸೊ ನೀವು ನೋಡ್ತಾ ಇರಬಹುದು ಬೀಳ್ಗಳಲ್ಲಿ ಫಸಲೆಲ್ಲ ಯಾವ ತರ ಚೆನ್ನಾಗಿದೆ ಅಂತ. ಅಂದ್ರೆ ನೀವು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಪ್ಲಸ್ ಏನು ಗೊಬ್ಬರ ಬೋರ್ಡು ಈ ತರ ಎಲ್ಲ ಮಾಡ್ಕೊಳ್ತೀರೋ ಅದ್ರ ತಕ್ಕನಂಗೆ ನಿಮಗೆ ಫಸಲು ಬರುತ್ತೆ. ಜೊತೆಗೆ ಇದ್ರದ್ದು ಅಡ್ವಾಂಟೇಜ್ ಏನು ಅಂತಂದ್ರೆ ನಿಮಗೆ ಕಸಿ ಬೀಳಿಂದು ಸೊ ನಿಮಗೆ ಮಳೆಗಾಲದಲ್ಲಿ ಎಷ್ಟೇ ಶೀತ ಆದ್ರೂ ಕೂಡ ಇದು ಹೋಗೋದಿಲ್ಲ. ಜೊತೆಗೆ ಫೈಟೋಪ್ತರಾ ರೂಟ್ ರಾಟ್ ಕೂಡ ಇದಕ್ಕೆ ಬರೋದಿಲ್ಲ. ಏನಕ್ಕೆ ಅಂದ್ರೆ ಮೆಣಸಿಂದು ಬೇರು ಮಣ್ಣಿಗೆ ಹೋಗೋದಿಲ್ವಲ್ಲ, ಬರೀ ಹಿಪ್ಲಿ ಗಿಡ ಮಣ್ಣಿಗೆ ಹೋಗಿರೋದ್ರಿಂದ ಸೊ ಮೆಣಸಿಂದು ಬಳ್ಳಿ ಬೇರು ಏನು ನೆಲಕ್ಕೆ ಹೋಗಿರಲ್ಲ, ಹಾಗಾಗಿ ನಿಮಗೆ ಫೈಟೋಪ್ತರಾ ರೂಟ್ ರಾಟ್ ಬರೋದಿಲ್ಲ. ಸೊ ಅದೊಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಜೊತೆಗೆ ನಿಮಗೆ ಬೇಸಿಗೆಯಲ್ಲಿ ಇದಕ್ಕೆ ಸ್ವಲ್ಪ ನೀರಿನ ಅವಶ್ಯಕತೆ ಇರುತ್ತೆ. ಸೊ ಯಾರೇ ನೀರಿನ ಅವಶ್ಯಕತೆ ಇದೆ ಸೊ ಅಂತವ್ರು ಈ ಬೆಳೆಗೆ ಹೋಗೋದು ಒಳ್ಳೇದು. ಬೋರ್ವೆಲ್ ವ್ಯವಸ್ಥೆ ಇದೆ ಅಂತವ್ರು ಹೋಗೋದು ಒಳ್ಳೇದು. ಸೊ ಇಲ್ಲದೆ ಇದ್ದವರು ಬೇಡ. ಏನಕ್ಕೆ ಅಂದ್ರೆ ನೀರಿನ ವ್ಯವಸ್ಥೆ ಬೇಕೇ ಬೇಕು ಇದಕ್ಕೆ. ಹಾಗಾಗಿ ಸೊ ನೋಡ್ತಾ ಇರ್ಬೋದು ಮಾಮೂಲಿ ಪಣಿಯೂರ್ 1 ಯಾವ ತರ ಫಸಲು ಬರುತ್ತೆ, ಇದು ಹಾಗೇನೆ ಫಸಲು ಬರುತ್ತೆ ಈ ಗ್ರಾಫ್ಟೆಡ್ ಬೀಳಲ್ಲಿ. ಸೊ ಬೇರೆ ಬೇರೆ ತಳಿಗಳನ್ನ ನೀವು ಗ್ರಾಫ್ಟಿಂಗ್ ಮಾಡ್ಕೋಬಹುದು. ಇದಕ್ಕೆ ಮಾಡ್ಕೊಂಡಾಗ ಅದರದ್ದು ಯಾವ ತರ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಅದೇ ತರ ಫಸಲು ಕೂಡ ಬರುತ್ತೆ. ಸೊ ಇದಾಗಿತ್ತು ಇವತ್ತಿನ ಒಂದು ರೀಲು. ಸೊ ಇದು ಲಾಸ್ಟ್ ರೀಲ್ ಆಗಿರುತ್ತೆ ಮೋಸ್ಟ್ಲಿ ಮೆನ್ಷನ್ ಸೀರೀಸ್. ಸೊ ನಾಳೆಯಿಂದ ಬೇರೆ ತರ ರೀಲ್ ಬರ್ತಾ ಹೋಗುತ್ತೆ. ಸೊ ಇನ್ನೂ ಯಾರು ನನ್ನ ಪೇಜ್ನ ಫಾಲೋ ಮಾಡ್ಕೊಂಡಿಲ್ಲ ಸೊ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ರೀಲ್ನ ಮುಗಿಸ್ತಾ ಇದ್ದೀನಿ. ನೋಡಿದಂತ ಎಲ್ಲರಿಗೂ ಕೂಡ ಧನ್ಯವಾದಗಳು.